ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಶಾಲಾ ಮಕ್ಕಳು ಹಾಗೂ ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಈ ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ಒಟ್ಟು 49 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಇಷ್ಟು ವಿದ್ಯಾರ್ಥಿಗಳಿಗೆ 2 ಶೌಚಾಲಯವಿದೆ. ಜೊತೆಗೆ ಈ ಶೌಚಾಲಯ ಕಿತ್ತು ಹೋಗಿರುವ ಬಾಗಿಲು ಕಿಟಕಿಗಳಿಂದ ಕೂಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಲ್ಲದೆ ಶಾಲಾ ಕಟ್ಟಡ ತುಂಬಾ ಹಳೆಯದಾಗಿದ್ದು ಕೊಠಡಿಗಳ ಸೀಲಿಂಗ್ ಉದುರುತ್ತಿವೆ. ಆದರೆ ಇದೇ ಕೊಠಡಿಯಲ್ಲಿ ಕೂತು ಭಯದಲ್ಲೇ ವ್ಯಾಸಂಗ ಮಾಡುತ್ತಿದ್ದೀವಿ. ಮಳೆ ಬಂದರೆ ಎಲ್ಲ ಕೊಠಡಿಗಳು ಸೋರುತ್ತವೆ. ಹೀಗಾಗಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ನಾವು ಹೆಣ್ಮಕ್ಳು ಬಾತ್ರೂಮ್ ಅಲ್ಲಿ ಹೋಗ್ಬೇಕಾದ್ರೆ ನೀರಿಲ್ಲ, ಏನಿಲ್ಲ. ತುಂತುರು ಮಳೆ ಬಿದ್ದರೆ ನಮಗೆ ಕ್ಲಾಸ್ ಎಲ್ಲ ನೆಂದೋಗುತ್ತೆ. ಬ್ಯಾಗುಗಳು ಇಟ್ಕೊಂಡ್ರೆ ಪುಸ್ತಕಗಳೆಲ್ಲ ನೆಂದೋಗುತ್ತೆ. ಬಾತ್ರೂಮ್ಗಳಿಗೆಲ್ಲ ನೀರು ಇಲ್ಲ. ಅದು ಒಂದಿನ ಡ್ರಮ್ ಎತ್ಕೊಂಡು ಬಂದ್ರು, ಅದು ನಲ್ಲಿಗಳೆಲ್ಲ ಫೋಟೋ ತಕೊಂಡ್ರು, ಬಲ್ಪ್ ಆಗಿದ್ರು ಬಾತ್ರೂಮ್ ಅಲ್ಲೇ ಎತ್ಕೊಂಡು ಹಂಗೆ ತೆಗೆದುಕೊಂಡ್ರು, ಮತ್ತೆ ಎತ್ಕೊಂಡು ಹೊಟ್ಟೋದ್ರು. ವೈರ್ ಎಲ್ಲ ಫಿಟ್ಟಿಂಗ್ ಮಾಡಿದ್ರು. ಆ ಬಾತ್ರೂಮ್ 3 ವರ್ಷದಿಂದ ಹಂಗೆ ಇದೆ. ಹಾವುಗಳೆಲ್ಲ ಬಂದ್ಬಿಡ್ತವೆ. ಕಲ್ಲುಗಳು ಯಾರಾದ್ರೂ ಔಟ್ಸೈಡ್ ಅವ್ರು ಬಂದ್ಬಿಟ್ಟು ಬಾತ್ರೂಮ್ ಎಲ್ಲ ಮಾಡ್ತಾರೆ. ಇದೇ ವೇಳೆ ಮಕ್ಕಳ ಪೋಷಕರು ಮಾತನಾಡಿದ್ದು, ತಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳುಹಿಸಲು ಭಯ ಆಗುತ್ತಿದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಗೆ ಬೇಕಾದ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮೂರಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ಮಕ್ಕಳು ಆಚೆ ಹೋಗೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಎಲ್ಲ ಇರೋದು SC ST ಜನಾಂಗಕ್ಕೆ ಸೇರಿದ ಮಕ್ಕಳು, ಎಲ್ಲ ಬಡ ಮಕ್ಕಳಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ಗುತ್ತಿಗೆದಾರರು ಎಲ್ಲ ಕಾರ್ಯವನ್ನು ಮಾಡಿ ಎಲ್ಲ ದುಸ್ಥಿತಿ ಬಂದಿದೆ. ಏನು ಚೆನ್ನಾಗಿ ಮಾಡಿಲ್ಲ ಕೆಲಸಗಳು. ಅದೇ ರೀತಿ ಮತ್ತೆ ಶೌಚಾಲಯಕ್ಕೆ ಸಿಂಟೆಕ್ಸ್ ಅನ್ನು ಫಿಟ್ ಮಾಡಿ ಫೋಟೋ ತೆಗೆದುಕೊಂಡು ಮತ್ತೆ ಆ ಸಿಂಟೆಕ್ಸ್ ಅನ್ನು ವಾಪಸ್ ತಗೊಂಡು ಹೋಗಿರುತ್ತಾರೆ. ಯಾವುದೇ ರೀತಿ ಇಲ್ಲೇ ಅನುಕೂಲ ಇಲ್ಲ ಮಕ್ಕಳಿಗೆ. ಇದರ ಬಗ್ಗೆ ಯಾವ ಸಂಬಂಧಿಸಿದ ಅಧಿಕಾರಿಗಳು ಬಂದು ತನಿಖೆ ನಡೆಸಿ ಇದರ ಬಗ್ಗೆ ಕಾನೂನು ರೀತಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾವು ಇಲ್ಲಿ ಬಂದಿರುವ ಎಲ್ಲ ಮಕ್ಕಳ ಪೋಷಕರು ಬಂದಿದ್ದೇವೆ. ಅವರ ಬಗ್ಗೆ ಏನಾದರೂ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗಿ ನಾವು ಇದರ ಬಗ್ಗೆ ಕೋರುತ್ತಿದ್ದೇವೆ. ಸರ್ ಇಲ್ಲಿ ಶಿಕ್ಷಕರಿಗೆ ಹೇಳಿದಾಗ ಶಿಕ್ಷಕರು ಪತ್ರಗಳ ಮೂಲಕ ಪಂಚಾಯತ್ ಅವರಿಗೆ ತಿಳಿಸಿದ್ದಾರೆ. ಅವರು ಇದರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ. ಅದಕ್ಕೆ ನಾವು ತಮ್ಮ ಮಾಧ್ಯಮದವರನ್ನ ಭೇಟಿ ಮಾಡಿ ಇದನ್ನು ತಿಳಿಸುತ್ತೇವೆ. ಸರ್ ಶೌಚಾಲಯ ಕಟ್ಟಿದ್ದಾರೆ, ಬಟ್ ಅದು ಯಾವುದೇ ರೀತಿ ಕಾರ್ಯರೂಪಕ್ಕೆ ತಂದಿರಲಿಲ್ಲ. ಅವರು ಏನಿರುತ್ತೆ ಅದರ ಮೊತ್ತ ಬಿಲ್ಗಳನ್ನು ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ. ಹೈಟೆಕ್ ಶೌಚಾಲಯ ಅಂತ ನಿರ್ಮಿಸಿ ಅದಕ್ಕೆ ಯಾವುದೇ ರೀತಿ ಕಾರ್ಯರೂಪಕ್ಕೆ ಬಂದಿಲ್ಲ ಸರ್ ಇನ್ನು.